ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನೀನಾರದೇ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರನ್ನ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶುರುವಿನಲ್ಲಿ ವಿಕ್ರಮ್ ಹಾಗೂ ವೇದ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಬಿತ್ತಳ ಬಿತ್ತಳ ಬಾಯಲ್ಲಿ ಒಂದು ನಿಮಿಷ ಇಲ್ಲಿ ಕುತ್ಕೋ ಬಾಯಿಲಿ ಅಂತ ಹೇಳಿ ಅವಳನ್ನ ಕೂರಿಸ್ಕೊಂಡು ಹಿಂಗೆ ತುಂಬ ನೋವಾಗ್ತಿದೆ ಅಲ್ವಾ ಅಂತ ಹೇಳಿ ಕಾಲು ನೋವಾಗ್ತಿದೆ ಅಂತ ಹೇಳಿದಾಗ ಕೇಳ್ತಿರ್ತಾನೆ. ಅದಕ್ಕೆ ವೇದ ಇದ್ದವಳು ನನಗೆ ಕಾಲು ನೋವಾಗ್ತಿಲ್ಲ, ನನಗೆ ನೀನು ಕೊಟ್ಟಿದ್ದಲ್ಲ ಅದನ್ನು ಕುಡ್ದೆ ನಂಗೆ ತುಂಬ ನೋವಾಗ್ತಿದೆ ಅಂತ ಹೇಳಿ ಹೇಳ್ತಿರ್ತಾಳೆ. ನೀನು ನ್ಯೂಸ್ ರಿಪೋರ್ಟರ್ ಆಗಿದ್ದ ಹೇಳಿದ್ನೆ ಪದೇ ಪದೇ ಹೇಳ್ತಿದ್ದಿಲ್ಲ ಅಂತ ಹೇಳಿ ಈ ಕಡೆ ವಿಕ್ರಮ್ ಹೇಳ್ತಿರ್ಬೇಕಾದ್ರೆ ನನಗೆ ಏನು ಗೊತ್ತಾ ಕೋಪ ಬರ್ತಿರೋದು, ನಿನ್ಗೆ ಹೋಗಿ ಹೋಗಿ ನಿನ್ನಂಥ ಮುಳ್ಳಂದಿ ಕೈಯಲ್ಲಿ ನಾನು ಕುಡಿದ್ನಲ್ಲ ಅದೇ ನನಗೆ ಕೋಪ ಬರ್ತಿದೆ ಅಂತ ಹೇಳ್ತಿರ್ತಾಳೆ. ಮುಳ್ಳಂದಿನ ಯಾಕೆ ನನ್ನ ಇಟ್ಕೊಂಡು ತಪ್ಕೋಬೇಕಾದ್ರೆ ಮುದ್ದಾಡ್ತಾ ಇರ್ಬೇಕಾದ್ರೆ ಅವಾಗ ಮುಳ್ಳಂದಿ ನಿಂಗೆ ಚುಚ್ಚಲಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಈ ಶತ್ರು ಕೈಯಲ್ಲಿ ನಾನು ಮುದ್ದು ಮಾಡೋ ಥರ ಆಗೋಯ್ತಲ್ಲ, ಅಯ್ಯೋ ದೇವ್ರೆ ನಾನು ಹೇಗಾದರೂ ಇದನ್ನು ಒಟ್ಟಲ್ಲಿ ನೀನು ಸಾಯಿಸ್ಬಿಡು, ಇಲ್ಲ ನಾನೇ ನೇಣಾಕೊಂಡು ಸಾಕ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ವಿಕ್ರಮ್ ಇದ್ದವನು ಈ ಮ್ಯಾಟರ್ಗೆ ನೀನು ಇಷ್ಟು ಈಸಿಯಾಗೆಲ್ಲ ಸಾಯಲ್ಲ, ಸುಮ್ಮನೆ ಇರೋ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ ಅಂತೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ಲಂಬು ನಿಜ ಹೇಳು, ನಾನು ಇನ್ನು ಕುಡ್ದಿದ್ರಲ್ಲಿ ನೀನು ತಪ್ಕೊಂಡು ಮುದ್ದೆಲ್ಲ ಕೊಟ್ಟನ ಅಂತ ಕೇಳ್ತಿರ್ಬೇಕಾದ್ರೆ ವಿಕ್ರಮ್ ಸುಮ್ಮನೆ ಇರಲ್ಲ, ಅಲ್ಲ ನಾನು ಕುಡ್ದು ನಾನೇನು ಮಾಡಿದೆ ಅಂತ ನನಗೆ ನೆನಪಿದೆ, ನೀನೇನು ಮಾಡಿದೆ ಅಂತ ನಾನು ಎಲ್ಲಿಂದ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಮತ್ತು ಹೇಳ್ದೆ ನಾನು ನೀನು ಮುದ್ದು ಕೊಟ್ಟೆ ಅಂತೆಲ್ಲ ಹೇಳ್ತಿದ್ದೆ ಅಂದ. ಅದಕ್ಕೇ ಸುಮ್ಮನೆ ಹೇಳ್ದೆ, ತಮಾಷೆ ಮಾಡಿದೆ ಅಷ್ಟೇ ಅಂತ ಹೇಳ್ತಿರ್ತಾನೆ. ಅದೇನೋ ಗೊತ್ತಿಲ್ಲ ಕಣೆ, ನೀನು ಸಿಕ್ಕಾಪಟ್ಟೆ ಹೇಳ್ತಿದ್ದೆ, ಅದೊಂದು ನನಗೆ ನೆನಪಿದೆ ಅಷ್ಟೇ. ಅದೊಂದು ಕ್ಲಾರಿಟಿ ನನಗೆ ಸಿಗ್ತಿರೋದು. ಅದು ಏನಾಯಿತು ನಮ್ಮಿಬ್ಬರ ಮುಂದೆ ನಡೆದಿರ್ಬೋದು, ನಡೆದೇನೆ ಇದ್ದಿರ್ಬೋದು, ಅದು ಏನು ಅಂತ ಕ್ಲಾರಿಟಿ ಸಿಗ್ತಿಲ್ಲ ನನಗೆ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ಅದು ನಿಜ ಹೇಳ್ತಿದ್ದೆ, ನೀನು ಮಾತ್ರ ಕುಡ್ಕ, ನಾನು ಮಾತ್ರ ಕುಡ್ಕಿ ಅಲ್ಲ ಅಂತ ಹೇಳ್ತಿರ್ತಾನೆ. ಕಣೆ ನಾನು ಮಾತ್ರ ಕುಡ್ಕ, ನಾನು ಕುಡ್ಕಾದ ದಗಲ್ಬಾಜಿ ಎಲ್ಲ ನಾನು, ನೀನೇನೂ ಅಲ್ಲ ಆಯಿತಾ, ನೋಡು ನೀನೇನು ಕುಡ್ದಿಲ್ಲ ಅಂತ ನಾನು ಯಾರಿಗೂ ಹೇಳೋದೇ ಇಲ್ಲ ಆಯಿತಾ ಅಂತ ಹೇಳ್ತಿರ್ಬೇಕಾದ್ರೆ, ನಿಜ ಕಣೋ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್ ಯಾರಿಗೂ ನಾನು ಕುಡ್ದಿದ್ದು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ. ಹೇಳಿದ್ರೆ ಏನಾಗುತ್ತೆ, ಹೇಳಿದ್ರೆ ನಾನು ಮರ್ಯಾದೆ ಹೋಗುತ್ತೆ ಗೊತ್ತಾ ಅಂತೇಳಿ. ಓಹೋ ಕುಡಿಬೇಕಾದ್ರೆ ಇದೆಲ್ಲ ನೆನಪಿರ್ಲಿಲ್ವ ನಿನಗೆ ಅಂತ ಕೇಳ್ತಿರ್ತಾರೆ. ನಾನು ಕುಡಿಬೇಕಾದ್ರೆ ನನಗೇನು ಗೊತ್ತಿತ್ತು, ನಾನು ಏನೋ ನಿನ್ನ ಥರನೂ ಕುಡಿದ್ಬಿಟ್ಟೆ ಅಂತ ಹೇಳಿ ಕಡೆ ವೇದ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೇ ಸ್ವಲ್ಪ ಯೋಚನೆ ಮಾಡಬೇಕು ಹಿಂದೆ ಮುಂದೆ. ಪ್ಲೀಸ್ ಕೊಡು ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನೀವು ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಅದೆಲ್ಲ ಅಪ್ಪನಿಗಂತೂ ಹೇಳೋಕ್ಕೆ ಹೋಗ್ಬೇಡ, ನೀನು ನನಗೆ ಪ್ರಾಮಿಸ್ ಮಾಡು ನೀನು ಹೇಳಲ್ಲ ಅಂತ ಹೇಳಿ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ವಿಕ್ರಮ್ ಕೇಳ್ತಿರ್ತಾರೆ. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಅದು ನೀನು ಎಲ್ಲಿ ತಪ್ಪಿ ನೀನು ನಮ್ಮ ಅಪ್ಪಂಗೆ ಹೇಳ್ಬಿಡ್ತೀಯ ಅಂತ ಹೇಳಿ ನಂಗೆ ಭಯ ಕಣೋ, ಅದಕ್ಕೆ ಕಣೋ ಪ್ರಾಮಿಸ್ ಮಾಡೋ ಪ್ಲೀಸ್ ಅಂತ ಹೇಳ್ತಿರ್ತಾನೆ. ಅದಕ್ಕೇ ವಿಕ್ರಮ್ ಹೇಳ್ತಿರ್ತಾರೆ ಪ್ರಾಮಿಸ್ ಮಾಡಬೇಕು. ಸರಿ ಆಯಿತು ನಾನು ಹೇಳ್ದಂಗೆ ಕೇಳ್ತೇನೆ ನೀನು ಅಂತ ಹೇಳ್ತಾನೆ. ಏನು ಕೇಳಬೇಕು ನೀನು ಹೇಳ್ದಂಗೆ ಅಂತ. ಏನಿಲ್ಲ ನನಗೊಂದು ಮುತ್ತು ಕೊಡು, ನಾನು ಯಾರಿಗೂ ಹೇಳಲ್ಲ ಈ ವಿಷಯ ಅಂತ ಹೇಳ್ತಾನೆ. ನಿನಗೆ ನಾನು ಮುತ್ತು ಕೊಡಬೇಕಾ ಅಂತ ಕೇಳ್ತಿರ್ತಾನೆ. ಮುತ್ತು ಕೊಡು, ಯಾರಿಗೂ ಹೇಳಲ್ಲ ಈ ವಿಷಯ ಅಂತ. ಅಲ್ಲ ನಿಂಗೆ ಹಂಗೆ ಕೇಳ್ಕೊತೀನಿ ಕಣೋ ಪ್ಲೀಸ್ ಕಣೋ, ಅಪ್ಪಂಗೆ ಮಾತ್ರ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ತಿರ್ತಾಳೆ. ನೋಡು ನೀನೇನೇ ತಿಪ್ಪಲ್ಲಾಗ ಹಾಕಿದ್ರು ನೀನು ಪ್ರಾಮಿಸ್ ತೊಗೋಬೇಕು ಅಂತ ಅಂದರೆ ನನ್ನ ಹತ್ರ ನನಗೆ ನೀನು ಮುತ್ತು ಕೊಡಬೇಕಷ್ಟೆ. ನಾನು ಫ್ರೆಶ್ ಆಗಿ ಬರ್ತೀನಿ, ಅಲ್ಲಿ ತನಕ ಇಲ್ಲೇ ಇರು ಅಂತ ಹೇಳ್ತಾನೆ. ಈ ಕಡೆ ಗುಲಾಬಿ ಮತ್ತು ವೀರು ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಗುಲಾಬಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನೀನು ಕೂತ್ಕೊಂಡಿರ್ತಾಳೆ. ನಾನು ಬರ್ತೀನಿ ಅಷ್ಟೇ, ನೀನು ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾಳೆ. ಎಲ್ಲಿಗೆ ಬರ್ತೀವಿ ಇವಾಗ ಹೋಗೋ ಪರಿಸ್ಥಿತಿ ಸರಿ ಇಲ್ಲ, ಯಾಕಂದರೆ ಅಪ್ಪಂಗೆ ನನ್ನ ಮೇಲೆ ಸ್ವಲ್ಪ ಡೌಟ್ ಇದೆ, ಅದಕ್ಕೆ ಪ್ಲೀಸ್ ನೀನು ಇಲ್ಲೇ ಇರು ಅಂತ ಹೇಳ್ತಾನೆ. ಯಾಕೆ ಇರಬೇಕು, ನಾನು ಇರಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಕಡೆ ಗುಲಾಬಿ ಹೇಳ್ತಿರ್ತಾಳೆ. ನೋಡು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಎಲ್ಲ ಪ್ಲೀಸ್ ಅರ್ಥ ಮಾಡ್ಕೊ, ಇವಾಗ ನೀನು ಕರ್ಕೊಂಡು ಹೋಗೋ ಪರಿಸ್ಥಿತಿಲಿ ಇಲ್ಲ, ಹಂಗಿದ್ಮೇಲಿಂದ ನಿನ್ನ ತಮ್ಮ ಮಾತ್ರ ಹೇಗೆ ವೇದನ್ ಕರ್ಕೊಂಡು ಬಂದ ಅಂತ ಕೇಳಿದಾಗ ಅವನು ಕುಡ್ದಿದ್ದಲ್ಲಿ ತಾಳಿ ಕಟ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಿರ್ತಾನೆ. ಹೌದಲ್ವಾ, ಸರಿ ತಾಳಿ ಕಟ್ಬಾ ಅಂತ ಹೇಳಿರ್ತಾರೆ. ಅಯ್ಯೋ ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಕಡೆ ವೀರು ಹೇಳ್ತಿರ್ತಾನೆ. ನನಗೆ ಏನು ಮಾಡ್ತೀಯೋ ಏನು ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಪ್ಲೀಸ್ ಅರ್ಥ ಮಾಡ್ಕೋ ಗುಲಾಬಿ ಅಂತ ಹೇಳ್ತಿರ್ತಾಳೆ. ಯಾಕೆ ಅರ್ಥ ಮಾಡ್ಕೊ, ನಿನ್ನ ತಮ್ಮ ಕುಡ್ದಿದ್ದಲ್ಲಿ ಹೋಗಿ ತಾಳಿ ಕಟ್ತಾನೆ, ನೀನು ನನ್ನ ತಾಳಿ ಕಟ್ಸ್ಕೊಂಡು ಹಂಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಓಹೋ ನನಗೆ ಗೊತ್ತಿಲ್ಲ, ನಾನು ಹಿಂಗೆ ಹೇಳ್ತೀನಿ, ನಾನು ಆ ಮನೆಗೆ ಯಜಮಾನಿ ಆಗ್ಬೇಕು ಅಷ್ಟೇ, ನಾನು ಆ ಮನೆಗೆ ಯಜಮಾನಿ ಆಗಬೇಕಂದ್ರೆ ನೀನು ನನಗೆ ತಾಳಿ ಕಟ್ಟಬೇಕು, ಇವಾಗಲೇ ನನಗೆ ತಾಳಿ ಕಟ್ಟು ಅಂತ ಹೇಳಿ. ಈಗ ಟೈಮ್ ಸರಿ ಇಲ್ಲ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಯಾಕೆ ನೋಡು ನಮ್ಮ ಮನೆ ಗಡಿಯ ಟೈಮ್ ಸಾಲ್ತೇನೆ ಎಷ್ಟು ಕೆಟ್ಟೋಗ್ಬಿಟ್ಟಿದ್ದೆ, ನಿನಗೂ ಅಷ್ಟೇ ಬುದ್ಧಿ ಇಲ್ವ ನಿನಗೆ, ನನ್ನ ಜೊತೆ ಬರೀ ಸಂಸಾರ ಮಾಡೋಕ್ಕೆ ಬರ್ತೇನೆ, ನೀನು ನನಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗೋದಕ್ಕೆ ಬರಲ್ವಾ ನಿನಗೆ ಅಂತ ಹೇಳ್ತೀನಿ. ಪ್ಲೀಸ್ ಗುಲಾಬಿ ಅರ್ಥ ಮಾಡ್ಕೊ, ನಿನಗೆ ಯಾಕೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ವಾ ಅಂತ ಕೇಳ್ದ. ನೀನು ಕೊಲೆ ಮಾಡ್ತೀಯೋ ಏನು ಮಾಡ್ತೀಯೋ ದೊರೆ ಮಾಡ್ತೀಯೋ ಅದೆಲ್ಲ ನನಗೆ ಬೇಕಾಗಿಲ್ಲ, ಒಟ್ಟಲ್ಲಿ ನೀನು ನನ್ನ ತಾಳಿ ಕಟ್ಟಿ ಆ ಮನೆ ಕರ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ನೀನು ಹೇಳ್ದಂಗೆ ಎಲ್ಲ ಆಗ್ಬಿಡುತ್ತಾ, ಒಂದು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಅದಕ್ಕೇ ಇಲ್ಲ ನನಗೆ ಅರ್ಥ ಮಾಡ್ಕೊಳಕ್ಕೆಲ್ಲ ಆಗಲ್ಲ, ನನಗೆ ಗೊತ್ತು ನೀನು ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ ಅಂತ ನನಗೆ ಗೊತ್ತು ಅಂತ ಹೇಳ್ತಿರ್ತಾನೆ. ನೀನು ಇಷ್ಟೊಂದೆಲ್ಲ ನೈಸ್ ಮಾಡಿದ್ರೆ ನಾನು ಕಳ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಗೊತ್ತು ನೀನು ನೈಸ್ ಮಾಡ್ತಿಲ್ಲ, ತಗೋ ಈ ದುಡ್ಡು ಇಟ್ಕೊ ಅಂತ ಹೇಳಿ ದುಡ್ಡು ಕೊಡ್ತಾನೆ. ಅದನ್ನು ನೋಡಿ ಅವ್ಳು ಸ್ವಲ್ಪ ಸಮಾಧಾನ ಆಗ್ತಾಳೆ, ಸ್ವಲ್ಪ ಖುಷಿನೂ ಆಗ್ತಾಳೆ. ನನಗೆ ಗೊತ್ತು ನೀನು ಹೇಗೆ ದಾರಿಗೆ ಬರ್ತೀಯಾ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ನಾನು ನೋಡು ನೀನು ದುಡ್ಡು ಕೊಟ್ಟೆ ಅಂದಿದ್ದ ತಕ್ಷಣ ನಾನು ಕರಗಲ್ಲ, ನನ್ನ ಮನಸ್ಸು ಕರಗಲ್ಲ, ನೀನು ನನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ಮದುವೆ ಆಗ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡು, ಈಗ ಟೈಮ್ ಸರಿ ಇಲ್ಲ ಅಷ್ಟೇ, ಮುಂದೆ ಎಲ್ಲ ಸರಿ ಆದಮೇಲೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಅವನು ಕೂಡ ಹೇಳ್ತಿರ್ತಾನೆ. ಸರಿ ಆಯಿತು ದುಡ್ಡು ಇಸ್ಕೊತೀನಿ, ಆದರೆ ನೀನು ನನ್ನ ಬೇಗ ಮದುವೆ ಆಗು ಅಂತ ಹೇಳಿ ಅಲ್ಲಿಗೆ ಸುಮ್ಮನಾಗ್ತಾರೆ ಇಬ್ಬರು.
ಕಡೆ ವೇದ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವ್ನಿಗೆ ನೆನಪಾಗ್ತಾ ಇರುತ್ತೆ ವಿಕ್ರಮು ನನಗೆ ಮುತ್ತು ಕೇಳ್ದ, ಅದು ಮುತ್ತು ಕೊಟ್ಟರೆ ಅವ್ನು ನನ್ನ ಪ್ರಾಮಿಸ್ನ ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಬೇರೆ ಹೇಳಿದ್ದಾನೆ ಅಂತೇಳಿ ಈ ಕಡೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ವಿಕ್ರಮ್ ಕೂಡ ಫ್ರೆಶ್ ಆಗಿ ಬರ್ತಾನೆ. ಏನು ಯೋಚನೆ ಮಾಡ್ತಿದ್ದೆ ಬೇತಾಳ ಅಂತೇಳಿ ಈ ಕಡೆ ವಿಕ್ರಮ್ ಕೇಳ್ತಾನೆ. ಏನಿಲ್ಲ ಸುಮ್ಮನೆ ಇದ್ದೀನಿ ಅಂತ. ನೀನು ಈ ಥರ ಎಲ್ಲ ಸುಮ್ಮನೆ ಇದ್ದರೆ ಅದೆಲ್ಲ ಆಗಲ್ಲ, ಮನೆಗೆ ಅದು ಲಕ್ಷಣ ಅಲ್ಲ, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳ್ತಾನೆ. ಅಲ್ಲ ನೀನು ನೋಡಿದ್ರೆ ನಾನು ಪ್ರಾಮಿಸ್ ಕೇಳಿದ್ರು ನೀನು ಮುತ್ತು ಕೊಡು ಅಂತ ಬೇರೆ ಹೇಳ್ತಿದ್ದೆ ಅಂತ ಹೇಳಿದಾಗ, ಅಯ್ಯೋ ಅದನ್ನು ಅಷ್ಟೇನ ಬಿಡು, ನಾನು ಯಾರಿಗೂ ಆ ವಿಷಯ ನೀನು ಕುಡ್ದಿರೋ ವಿಷಯ ಯಾರಿಗೂ ಹೇಳಲ್ಲ ಆಯಿತಾ ಅಂತೇಳಿ ವಿಕ್ರಮ್ ಹೇಳ್ತಿದ್ದೆ. ಮತ್ತು ನೀನು ನನ್ನ ಹತ್ರ ಮುತ್ತು ಕೇಳಿದೆ ಅಂತ ಹೇಳಿದೆ. ಅಯ್ಯೋ ನೋಡು, ಬಲವಂತದಿಂದ ಮುತ್ತಿಸ್ಕೊಳ್ಳೋ ಅಷ್ಟು ನಾನು ಕೆಟ್ಟವನಲ್ಲ ಆಯಿತಾ. ಪ್ರೀತಿನೇ ಆಗಲಿ ಮುತ್ತೇ ಆಗಲಿ ಯಾವುದೂ ನಾವು ಬಲವಂತದಿಂದ ಇಸ್ಕೋಬಾರ್ದು. ಅದು ಅವ್ರು ನಿನ್ನ ಮನಸ್ಸಿಗೆ ಬರಬೇಕು, ನಿನಗೆ ಖುಷಿ ಆಗಬೇಕು. ಆವಾಗಲೇ ನಾನು ಅಲ್ಲಿ ತನಕ ನಾನು ನಿಂಗೆ ವೇಟ್ ಮಾಡ್ತೀನಿ ಆಯಿತಾ ಅಂತೇಳಿ ಈ ಕಡೆ ವಿಕ್ರಮ್ ಹೇಳ್ತಾ ಇರ್ತಾನೆ. ಬೇಕಲ್ಲ ನಿನಗೊಂದು ವಿಷಯ ಕೇಳಲಾ ಅಂತ ಹೇಳ್ತಾನೆ. ಹ್ಞೂ ಹೇಳು ಅಂದಾಗ, ಅಲ್ಲ ನಿನಗೆ ಈ ವಿಸ್ಕಿ ಬಾಟ್ಲ್ ಎಲ್ಲಿಂದ ಸಿಕ್ತು ಅಂತ ಕೇಳ್ತಾನೆ. ಅಲ್ಲ ಕುಡುಕರು ಮನೇಲಿ ಬಾಟ್ಲ್ ಎಲ್ಲಿ ಸಿಗುತ್ತೆ ಅಂತ ಬೇರೆ ಕೇಳ್ತಿದ್ಯಲ್ಲ ಅಂತ ಹೇಳ್ತಾಳೆ. ಅಲ್ಲ ಇರೋದನ್ನೆಲ್ಲ ನಾನು ಕುಡ್ದು ಖಾಲಿ ಮಾಡಿದ್ದೀನಿ. ನಿನಗೆ ಹೆಂಗೆ ಸಿಕ್ತು? ನಿನಗೆ ಮುನ್ನ ಏನಾದರೂ ನಿನಗೆ ಕೊಟ್ರಾ ಕುಡಿ ಅಂತ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಇರ್ಬೋದು, ಅವರೇ ಕೊಟ್ಟಿರ್ಬೋದು, ಆ ಕಳ್ಳನ ಮಕ್ಳೇ ಕೊಟ್ಟಿರ್ಬೋದು ಅಂತ ಈ ಕಡೆ ವಿಕ್ರಮ್ ಹೇಳ್ತಾ ಇರ್ತಾರೆ. ಹೌದೌದು, ನಾನೆಲ್ಲಿ ಕುಡಿತೀನಿ, ನಾನಂತೂ ಕುಡಿಯೋ ಹುಡುಗಿನೇ ಅಲ್ಲಪ್ಪ, ಅವರೇ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹೌದೌದು, ಕೊಟ್ಟಿರೋದಕ್ಕೆ ಅಲ್ವಪ್ಪ ನೀನು ಒಂದು ಬಾಟ್ಲು ಪೂರ್ತಿ ಕುಡ್ದಿರೋದು ಅಂತೇಳಿ ಈ ಕಡೆ ರೇಗಿಸ್ತಾ ಇರ್ತಾನೆ. ಆದರೂ ವಿಕ್ರಮ್ ಯಾಕೋ ನಂಗೆ ತಲೆ ನೋವ್ತಿದೆ ಅಂತ ಹೇಳ್ತಾಳೆ. ಹೌದಾ, ನೋಡು ನೀನು ಇನ್ಮೇಲಿಂದ ನನಗೆ ಕುಡಿಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತೆಲ್ಲ ಹೇಳ್ಬಾರ್ದು ಆಯಿತಾ ಅಂತ ಹೇಳ್ತಾ ಇರ್ತಾನೆ. ಹೌದಾ ಯಾಕೆ ಅಂದ್ರೆ, ಯಾಕಂದ್ರೆ ನೀನು ಕುಡಿಕೆ ಅಲ್ವಾ, ನೀನು ನನ್ನ ಜೊತೆ ಸೇರ್ಕೊಂಡು ಕುಡಿದಿದ್ದಿಲ್ಲ, ಹಂಗಾದ್ಮೇಲೆ ನಾನು ಯಾಕೆ ಕುಡಿಬಾರ್ದು ಅಂತ ಹೇಳಿ ಈ ಕಡೆ ವಿಕ್ರಮ್ ಹೇಳ್ತಾ ಇರ್ತಾನೆ. ಇವಾಗ ಹೇಳ್ತಿದ್ದೆ ನಾನು ಕುಡ್ಕಿ, ನಾನು ಅಂಥವಳು ನಿಂತವಳು ಅಂತೆಲ್ಲ ಹೇಳ್ತಿದ್ದೀಯ, ಇದೇನೇ ಅಲ್ವಾ ನೀನಿರೋದು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ನೋಡು ಇದನ್ನೇ ವಿಷಯ ಹಿಡ್ಕೊಂಡು ನಂಗೆ ರೇಗಿಸ್ಬಾರ್ದು ಆಯಿತಾ ಅಂತ ಹೇಳ್ತಾ ಇರ್ತಾನೆ. ಇನ್ನೇನು ಮತ್ತೆ ಹೇಳಬೇಕು ಅಂತ ಹೇಳ್ತಾನೆ. ನೀನು ಕುಡ್ಕಿನಿ ಅಂತ ಅವನು ಕೂಡ ಹೇಳ್ತಾ ಇರ್ಬೇಕಾದ್ರೆ, ನೋಡು ನಾನೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಬರ್ತೀನಿ, ಆದರೆ ಏನೋ ಒಂದು ಆಗ್ತಿರುತ್ತೆ, ಯಾಕಂತ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೇ ವಿಕ್ರಮ್ ಇದ್ದವಳು, ಏನು ಇಂಪಾರ್ಟೆಂಟ್ ವಿಷಯ, ಏನು ಮಾತಾಡಬೇಕು ಅಂತ ಹೇಳಿದಾಗ, ಹೌದಾ ಬೇಡ್ತಾಳ, ನಿಂಗೊಂದು ವಿಷಯ ಹೇಳ, ನೀನು ಕುಡಿದಾಗ ತುಂಬ ಆನೆಸ್ಟಿಯಾಗಿರ್ತೀಯ ಅಂತ ಹೇಳ್ತಾ ಇರ್ತಾರೆ. ನಾನು ಆನೆಸ್ಟಿಯಾಗಿ ಕುಡ್ದಾಗಲ್ಲ, ಯಾವಾಗಲೂ ನಾನು ಆನೆಸ್ಟಿಯಾಗೇ ಇರ್ತೀನಿ, ನಾನು ಒಳ್ಳೆ ಹುಡುಗಿ, ಗುಡ್ ಗರ್ಲ್ ಅಂತ ಹೇಳ್ತಾ ಇರ್ತಾಳೆ. ಹೌದೌದು, ನೀನೆಷ್ಟು ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತು ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾನೆ. ನಾನು ನಿಂತರಲ್ಲ, ಕೊಟ್ಟಿರೋ ಮಾತನ್ನ ಹೆಸರ ತಪ್ಪಿದ್ಯಾ ಹೇಳು ನೀನು ಅಂತ ಹೇಳ್ತಾ ಇರ್ತಾನೆ. ನಾನು ಯಾವಾಗ ತಪ್ಪಿದ್ದೀನಿ ಅಂತ ಹೇಳ್ತಿದ್ದೆ. ನೀನು ಹೇಳಿಲ್ವಾ ನಾನು ಎಷ್ಟು ಸಲ ಕುಡಿದ್ರೂ ನಾನು ಮಚ್ಚಿಡಿಯಲ್ಲ ಅಂತ ಹೇಳಿದ್ರು ಮತ್ತೆ ನೀನು ಅದೇ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ದಾಗ, ಏನು ಮಾಡೋದಪ್ಪ, ಇವಾಗ ನೀನು ಉಪವಾಸ ಇರ್ತೀಯ. ಅವಾಗ ನಿನಗೆ ತಲೆಸೂರು ಬಂದಿರುತ್ತೆ. ಆವಾಗ ನಿನಗೆ ಬಂದು ನೀರು ಕುಡಿಸ್ತಾರೆ. ಆವಾಗ ನೀನು ಬೇಕಂತ ಕುಡಿತೀಯ, ಇಲ್ಲ ಏನೋ ಬೈ ಮಿಸ್ಸಾಗಿ ನೀನು ತಲೆಸೂರು ಬಿದ್ದಿರ್ತೀಯ, ಅದಕ್ಕೆ ಕುಡ್ದಿದ್ದೀಯ ಅಂತ ಹೇಳ್ತಾರೆ. ಹಂಗೇನೆ ಇದನ್ನು ಮಚ್ಚಿಡಿಯೋದು ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಈ ಕಡೆ ಬಾಲಮ್ಮನ ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಅವ್ರ ತಿಂಡಿ ತಂದಿರ್ತಾರೆ, ಅದು ಕೂತ್ಕೊಂಡು ತಿಂತಾ ಇರಬೇಕಾದ್ರೆ ಇಬ್ಬರು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ, ಏನು ಫುಲ್ ಟೈಟ್ ಆಗಿಬಿಟ್ಟಿದ್ದಾರಾ ಅಂತ ಮಾತಾಡೋ ಅಷ್ಟರಲ್ಲಿ ಅವರಿಬ್ಬರೂ ಕೂಡ ಕೆಳಗೆ ಇಳಿದು ಬರ್ತಿರ್ತಾರೆ. ಈ ಕಡೆ ವಿಕ್ರಮ್, ಈ ಕಡೆ ವೇದ ಕೂಡ ಬರ್ತಿರ್ಬೇಕಾದ್ರೆ, ನೋಡೋ ಬಾಲ ಹೆಂಗೆ ಬರ್ತಿದ್ದಾರೆ, ಇಬ್ಬರು ಫುಲ್ ಸಕ್ಕತ್ತಾಗಿ ಟೈಟ್ ಹೊಡೆದ್ಬಿಟ್ಟವ್ರೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆದ್ರೂ ಅದಕ್ಕೆ ಕುಡಿಯೋರಲ್ಲ, ಆದ್ರೆ ಯಾಕೆ ಹೆಂಗೆ ಕುಡಿದ್ರು ಅಂತ ಹೇಳಿ ಈ ಕಡೆ ಬಾಲ ಕೇಳ್ತಾ ಇರ್ತಾನೆ. ಅಯ್ಯೋ! ಏನೋ ಮಿಸ್ಸಾಗಿ ಏನೋ ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡು ಆಯ್ತಾ. ಅವ್ರಾಗೆ ಏನು ಹೇಳೋ ತನಕ ನಾವೇನು ಕೇಳೋದು ಬೇಡ. ಸುಮ್ಮನೆ ತಿನ್ನು ಅಂತ ಹೇಳಿ ಇಬ್ಬರು ಕೂತ್ಕೊಂಡು ತಿಂತಾ ಇರ್ತಾರೆ. ಅದೇ ಟೈಮ್‌ಗೆ ವಿಕ್ರಮು ಬರ್ತಾನೆ. ಏನು ಇಬ್ಬರೇ ಕೂತ್ಕೊಂಡು ತಿಂತಿದ್ದೀರಾ? ಎಲ್ಲೋ ಇಡ್ಲಿ ಎಲ್ಲೋ ಅಂತ ಕೇಳ್ತಾರೆ. ಅಲ್ಲೇ ಇದೆ ನೋಡಿ ಅಣ್ಣ ಅಂತ ಹೇಳಿದಾಗ, ಸರಿ ಸರಿ ವೇದ ನೀನು ಕೂತ್ಕೋ, ಇಲ್ಲಿ ನಾನು ತಟ್ಟೆಗೆ ಹಾಕೋ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಹಾಕೊಂಡು ಬಂದು ತಿನ್ನಿಸ್ತಾ ಇರ್ತಾನೆ. ತಿನ್ಸೋಕ್ಕೆ ಅಂತ ಹೋದಾಗ ವೇದ ಹೇಳ್ತಾಳೆ, ನನಗೆ ಕಾಲಿಗೆ ಏಟಾಗಿರೋದು, ಕೈಗೆಲ್ಲ ನಾನೇ ತಿಂತೀನಿ ಕೊಡು ಇಲ್ಲಿ ಅಂತ ಹೇಳಿ ಇಸ್ಕೊತಾಳೆ. ಅದಕ್ಕೇನೆ ಏನು ಇಬ್ಬರು ಸಖತ್ತಾಗಿ ಫುಲ್ ಟೈಟ್ ಆಗಿಬಿಟ್ಟಿದ್ರಿ ಅಲ್ವಾ, ಏನು ಇಬ್ಬರು ಇವಾಗ ಇಳ್ದು ಬರ್ತಿದ್ದೀರಾ ಅಂತೇಳಿ ಈ ಕಡೆ ಮುನ್ನ ಕೇಳ್ತಾ ಇರಬೇಕಾದ್ರೆ, ಬಿಡೋ ಯಾಕೆ ಅವ್ರ ವಿಷಯ ನೀನು ಯಾಕೋ ಮಾತಾಡ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ, ಇಬ್ಬರು ಸುಮ್ಮನೆ ತಿಂದು ಎದ್ದೋಗ್ತೀರಾ ಇಲ್ವಾ ಅಂತೇಳಿ ಈ ಕಡೆ ವಿಕ್ರಮ್ ಕೂಡ ಹೇಳ್ತಾ ಇರಬೇಕಾದ್ರೆ, ಅದೇ ಟೈಮ್ಗೆ ಅವ್ರ ಅಪ್ಪನೂ ಕೂಡ ಬರ್ತಾರೆ. ಏನು ಇವಾಗ ಊಟ ಮಾಡ್ತಿದ್ದೀರಾ, ಏನು ವಿಷಯ ಅಂತ ಕೇಳಿದಾಗ, ಏನಿಲ್ಲ ಪಪ್ಪ ಅವಳಿಗೆ ಸ್ವಲ್ಪ ಕಾಲು ಹೇಟಾಗಿತ್ತು, ಅದಕ್ಕೆ ತಿಂಡಿ ತುಕ್ಕು ಕೊಡ್ತಾ ಇದೆ ಅಂತ ಹೇಳ್ತಾರೆ. ಓಹೋ, ಇಬ್ಬರು ಟೈಟ್ ಆಗಿಬಿಟ್ಟು ಮಲಗಿರೋದಕ್ಕೇ ಈ ಥರ ಆಗಿರೋದಾ ಅಂತ ಇಬ್ಬರು ಮಧ್ಯದಲ್ಲಿ ಏನು ನಡೆದಿತ್ತು ಅಂತ ಹೇಳಿ ಈ ಕಡೆ ಅವ್ರ ಅಪ್ಪ ಕೇಳ್ತಿರ್ಬೇಕಾದ್ರೆ ಅವರೆಲ್ಲರಿಗೂ ಫುಲ್ ಶಾಕ್ ಆಗುತ್ತೆ. ಅದಕ್ಕೇನೆ ವೇದ ಕೂಡ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಅಲ್ಲ ಆಗ್ದಿರೋ ಕೆಲಸ ಎಲ್ಲ ಎಂತಕ್ಕೆ ಮಾಡಬೇಕು, ಆ ಗಾಜಿನ ಪೀಸ್ ಏನಿತ್ತು ಅದನ್ನು ತೆಗ್ದು ಎಸಿಬೇಕು ಅಂತೇಳಿ ಈ ಕಡೆ ಹೇಳ್ತಾ ಇರ್ತಾನೆ ಅವ್ರ ಅಪ್ಪನೂ ಕೂಡ. ಹೌದೌದು, ಗೊತ್ತು, ಈ ಅನೈತಿಕ ಸಂಬಂಧ ಇಲ್ದಿರೋ ಸಂಬಂಧ ಎಲ್ಲ ಹಿಡ್ಕೊಂಡಿರ್ತಾರಲ್ಲ ಅಂಥವ್ರ ಏನು ಅಂತ ಕೆದಕ್ಬಿಟ್ಟು ನಾವೇ ಬಿಸಾಕಬೇಕು ಅಂತ ಈ ಕಡೆ ವೇದ ಕೂಡ ಹೇಳ್ತಾ ಇರ್ತಾಳೆ. ಏನು ಮಾತಾಡ್ತಿದ್ಯಾ ನೀನು ಅಂತ ಈ ಕಡೆ ಅವ್ರ ಅಪ್ಪನೂ ಕೇಳ್ತಾ ಇರಬೇಕಾದ್ರೆ, ಏನಿಲ್ಲ ಮಾವ ಸುಮ್ಮನೆ ಹಾಗೆ ಅಂದೆ ಅಂತ ಹೇಳ್ತಾ ಇರ್ತಾಳೆ. ಸುಮ್ಮನೆ ಆಗದಿರೋ ಕೆಲಸ ಎಲ್ಲ ಮಾಡಿದ್ರೆ ಇದೇ ಥರ ಆಗೋದು ಅಂತ ಹೇಳಿ ಅವ್ರ ಮಾವ ಹೇಳ್ತಿರ್ಬೇಕಾದ್ರೆ, ನಾನೇನು ಆಗದಿರೋ ಕೆಲಸ ಎಲ್ಲ ಏನೂ ಮಾಡಿಲ್ಲ ಮಾವ, ಇರೋದನ್ನೇ ಮಾಡಕ್ಕೆ ಹೋಗಿದ್ದು ಅಷ್ಟೇ, ಇನ್ನು ಮುಂದೆ ನೋಡಿ ಇರೋದನ್ನೇ ಮಾಡಿದ್ರೆ ನೀವು ಏನು ಅಂತ ನಾನು ನಿಜ ಅಂತ ಪ್ರೂವ್ ಮಾಡ್ತೀನಿ ಅಂತ ಅವ್ಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಏನು ಹೇಳ್ದೆ ಹೇಳು ಜೋರಾಗಿ ಅಂತ ಅವ್ರ ಮಾವ ಕೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡು ವಿಕ್ರಮ್, ಆಗದಿರೋ ಕೆಲಸ ಏನೇನಿದೆ, ಆ ಗಾಜಿನ ಪೀಸ್ ಏನಿದೆ ಅದನ್ನೆಲ್ಲ ತೆಗ್ದು ಎಸಿ ಹೋಗು, ಅವಾಗಾದರೂ ಮನೆ ಕ್ಲೀನ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಕ್ಕೇ ನೋಡೋಣ, ನೀವು ಮುಚ್ಚಿಟ್ಟಿರೋ ರಹಸ್ಯ, ನೀವು ಏನೇನು ಮುಚ್ಚಿಟ್ಟಿದ್ದೀರಾ ಅದನ್ನೆಲ್ಲ ನಾನು ಕೆದಕ್ತೀನಿ ಅಂತೇಳಿ ಈ ಕಡೆ ವೇದ ಕೂಡ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ.
ಅದಕ್ಕೆ ಬಾಲ ಕೇಳಿದೆ, ಅದಕ್ಕೆ ನೀವೇನಾದರೂ ಸೆರಾಮಿಕ್ ಇಂಜಿನಿಯರ್ ಒಡೆದೋಗಿರೋ ಗ್ಲಾಸನ್ನ ಕೂಡ್ಸೋಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಇಂಜಿನಿಯರಿಂಗ್ ಅಲ್ಲ, ನಾನು ಹೇಳಿದ್ದು ಗ್ಲಾಸ್‌ನಲ್ಲ, ನಾನು ಹೇಳೋದು ಮನ್ಸ್‌ಗಳ ಒಡೆದೋಗಿರೋದನ್ನ ನಾನು ಒಂದು ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ವೇದ ಕೂಡ. ಮನ್ಸನ್ನ ಒಂದ್ ಮಾಡ್ತಾರೆ. ಅದೇಗೆ ಅಂತೇಳಿ ಈ ಕಡೆ ಬಾಲ ಕೇಳ್ತಿರ್ಬೇಕಾದ್ರೆ, "ಏ ಸುಮ್ನೆ ತಿನ್ನೋ, ಅವಳು ಕುಡ್ದಿರೋದು ಇನ್ನೂ ಇಳ್ದಿಲ್ಲ, ನೀನು ಬೇರೆ ಅದ್ರಲ್ಲಿ ಕುಡಿ ಸುಮ್ನೆ ತಿನ್ನು" ಅಂತ ಹೇಳ್ತಿರ್ತಾನೆ. ಈ ಕಡೆ ಆಹ್, ತರಕಾರಿ ತರಕ್ಕೆ ಅಂತ ಹೋದಾಗ ಅದೇ ಟೈಮ್‌ಗೆ ಅವ್ರ ತಂಗಿನೂ ಕೂಡ ಬರ್ತಾರೆ. "ಏನಮ್ಮ ಏನೋ ಯೋಚನೆ ಮಾಡ್ತಿದ್ಯಾ?" ಅಂದಿದ್ದಕ್ಕೆ "ಏನಿಲ್ಲ" ಅಂತಾರೆ. "ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನಿನಗೆ ಹೇಗೆ ಗೊತ್ತು?" ಅಂದ್ರೆ, "ಮತ್ತೆ ನೋಡು ನಿನ್ನ ಮನಸ್ಸು ಎಲ್ಲೋ ಐತೆ. ನೀನೇನೋ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಚೆನ್ನಾಗಿರೋ ತರಕಾರಿ ತಗೋ ಬದಲು ಎಲ್ಲ ಕೆಟ್ಟೋಗಿರೋದು ತಗೊಂಡು ಇಟ್ಕೊಂಡಿದ್ಯಾ ನೀನು" ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್‌ಗೆ ಅವ್ರ ಅಪ್ಪನು ವೀರು ಮತ್ತು ಅವ್ರ ಅಪ್ಪನೂ ಕೂಡ ಬರ್ತಾರೆ. "ನೋಡು ಅವಳಿಗೆ ಎಷ್ಟು ಕೊಬ್ಬಿರಬೇಕು, ಇನ್ನೂ ಊರು ತುಂಬ ಮೆರಿತಾನೇ ಇದ್ದಾಳೆ. ಅವಳು ಇಲ್ಲಿಂದ ಹೊರ್ಟೋಗ್ತಾಳೆ ಅಂತ ಅಂದ್ಕೊಂಡು ನೋಡಿದ್ರೆ ಇಲ್ಲೇ ಇದ್ದಾಳೆ" ಅಂತ ಮಾತಾಡ್ತಾ ಇರ್ತಾರೆ ವೀರು, ಅವರಪ್ಪ. "ನಿನ್ನ ಮನಸ್ಸು ಎಲ್ಲೋ ಇದೆ ಅಮ್ಮ. ನೀನು ಏನೋ ಮುಂಚಿನ ಥರ ನಿನ್ನಲ್ಲಿ ಏನೋ ವಿಷ ಮುಚ್ಚಿಡ್ತಿದ್ಯಾ ಅನ್ನೋದು ನನಗೆ ಗೊತ್ತಾಗ್ತಿದೆ. ಅದು ಏನು ಅಂತ ನೀನು ಬಾಯಿ ಬಿಡ್ತಿಲ್ಲ. ಅದು ಏನೋ ಭಯದಿಂದ ಇದೆಯಾ ಅನ್ನೋದಂತೂ ನಂಗೆ ಚೆನ್ನಾಗಿ ಗೊತ್ತು" ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅವ್ರ ತಂಗಿ. ಅದಕ್ಕೆ ಈ ಕಡೆ ಅವ್ರ ಅಪ್ಪ ಇದ್ದಿದ್ದು, "ನೋಡು ಇವಳಿಗೆ ಏನು ಮಾಡಿದ್ರೂ ಹೋಗಲ್ಲ. ಇವಳು ನಂಗೆ ನನಗೆ ಬರ್ತಿರೋ ಕೋಪಕ್ಕೆ ಹಂಗೆ ಕೊಚ್ಚಾಕ್ಬಿಡ್ಬೇಕು" ಅಂತ ಹೇಳಿ ಅಂತ ಇರ್ತಾಳೆ. "ಏನು ಕೊಚ್ಚಾಕ್ತೀಯಪ್ಪ? ಟೈಮ್ ನೋಡ್ಕೊಂಡು ನಾನು ವೇದನು ಮತ್ತು ಅವಳನ್ನ ಇಬ್ರೂನು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ" ಅಂತ ಹೇಳಿ ಈ ಕಡೆ ವೀರು ಹೇಳ್ತಿರ್ತಾನೆ. "ಹೌದೌದು, ಇಬ್ರೂನು ತೆಗಿಬೇಕು. ಆ ವೇದಕ್ಕಿಂತ ಇವಳನ್ನ ಮುಂಚೆ ತೆಗಿಬೇಕು ಫಸ್ಟು. ಇವಳು ನೋಡ್ತಿರೋದನ್ನ ಇವಳು ಇಲ್ಲಿದ್ರೆ ನನಗೆ ತುಂಬಾನೇ ಕೋಪ ಬರ್ತಿದೆ" ಅಂತ ಹೇಳಿ ಈ ಕಡೆ ಹೇಳ್ತಿರ್ಬೇಕಾದ್ರೆ, ಅದೇ ಟೈಮ್‌ಗೆ ಈ ಕಡೆ ವೀರ್‌ಗೂ ಕೂಡ ಕಾಲ್ ಬರುತ್ತೆ. ಆದ್ರೆ ರಿಸೀವ್ ಮಾಡದೆ ಹಾಗೆ ಇಟ್ಕೊಂಡಿರ್ತಾನೆ. ಅದಕ್ಕೇನೆ ಅವ್ರ ಅಪ್ಪ ಇದ್ದಿದ್ದು, "ಈ ಏನೋ ನನಗೇನೋ ಆಗ್ತಿಲ್ಲ ಕಣೋ, ಇವಳು ನೋಡಿದಾಗೆಲ್ಲ ನನಗೆ ಅವಳು ಮನೆ ಬಿಟ್ಟು ಹೋಗಿರೋದೇ ನಂಗೆ ನೆನಪಾಗ್ತಿರುತ್ತೆ. ಅದಕ್ಕೆ ನನಗೆ ಅವಳ ಮೇಲೆ ತುಂಬ ಕೋಪ ಬರುತ್ತೆ. ಏನೋ ಒಂದು ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ, ಆದರೂ ಸುಮ್ಮನೆ ಹೋಗೋದು ಬಿಟ್ಟು ಇಲ್ಲೇ ಬಂದು ಇದೇ ಊರಲ್ಲಿ ಒಕ್ಕರ್ಸ್ಕೊಂಡಿದ್ದಾಳೆ ಇವಳು" ಅಂತ ಹೇಳಿ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯ ಆಯ್ತು. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.